ಟಿಪ್ಪು ವರ್ಸಸ್ ಒಡೆಯರ್, ಮೈಸೂರಿಗೆ ಯಾರ ಕೊಡುಗೆ ಜಾಸ್ತಿ? ಇಬ್ಬರಲ್ಲಿ ಮೈಸೂರನ್ನ ಹೆಚ್ಚು ಉದ್ಧಾರ ಮಾಡಿದ್ದು ಯಾರು? ಸ್ನೇಹಿತರೆ, ಕರ್ನಾಟಕದಲ್ಲಿ ಮತ್ತೊಮ್ಮೆ ಟಿಪ್ಪು ಇದ್ದಕ್ಕಿದ್ದ ಹಾಗೆ ಎದ್ದು ಮುನ್ನೆಲೆಗೆ ಬಂದಿದ್ದಾನೆ. ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರನ್ನ ಇಡಬೇಕು ಅಂತ ಆಡಳಿತಾರೂಢ ಕಾಂಗ್ರೆಸ್ ಸದಸ್ಯರು ಬೇಡಿಕೆ ಇಡ್ತಾ ಇದ್ದ ಹಾಗೆ ಈ ಕಡೆ ಪ್ರತಿಪಕ್ಷ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಟಿಪ್ಪು ಹೆಸರನ್ನ ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ಗೆ ಇಡೋಕೆ ಬಿಡೋದಿಲ್ಲ. ಟಿಪ್ಪು ಅನ್ನೋ ಮತಾಂಧನನ್ನ ಒಡೆಯರ್ಗೆ ಕಂಪೇರ್ ಮಾಡೋಕ್ಕೂ ಕೂಡ ಆಗಲ್ಲ, ತಪ್ಪು. ಆತನ ಹೆಸರನ್ನ ಏರ್ಪೋರ್ಟ್ಗೆ ಇಟ್ಟರೆ ಸುಮ್ಮನಿರೋದಿಲ್ಲ ಅಂತ ಆಕ್ಷೇಪ ಹೊರಹಾಕಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಹೆಸರಿನ ಯುದ್ಧ, ನಾಮಕರಣದ ಯುದ್ಧ ಮತ್ತೆ ಭುಗಿಲೆದ್ದಂತಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಮೈಸೂರಿಗೆ ಯಾರ ಕೊಡುಗೆ ಹೆಚ್ಚು? ಟಿಪ್ಪು ಮೈಸೂರಿಗೆ ಕೊಟ್ಟ ಕೊಡುಗೆ ಏನು? ಒಡೆಯರ್ ಕೊಟ್ಟ ಕೊಡುಗೆ ಎಷ್ಟಿದೆ? ಅಸಲಿಗೆ ಈ ಒಡೆಯರ್ ಹಾಗೂ ಟಿಪ್ಪು ಯುದ್ಧ ಶುರುವಾಗಿರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಟಿಪ್ಪು ನಾಮಕರಣದ ವಿವಾದ ಇದೇ ಮೊದಲ ಬಾರಿ ಏನಲ್ಲ. ಈ ಹಿಂದೆ ಜ್ಞಾನಪೀಠ ಪುರಸ್ಕೃತ ಗಿರೀಶ್ ಕಾರ್ನಾಡ್ ಅವರು ಮೈಸೂರಲ್ಲ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿನಕ್ಕೆ ಟಿಪ್ಪು ಹೆಸರಿಡಿ ಅಂತ ಆಗ್ರಹ ಮಾಡಿದ್ರು. ಕಳೆದ ವರ್ಷ ಮೈಸೂರು ಬೆಂಗಳೂರು ನಡುವೆ ಸಂಚರಿಸ್ತಾ ಇದ್ದ ಟಿಪ್ಪು ಎಕ್ಸ್ಪ್ರೆಸ್ ರೈಲಿಗೆ ಒಡೆಯರ್ ರೈಲು ಅಂತ ಮರುನಾಮಕರಣ ಮಾಡಲಾಗಿತ್ತು ಕೇಂದ್ರ ಸರ್ಕಾರದ ಕಡೆಯಿಂದ, ಮೋದಿ ಸರ್ಕಾರದ ಕಡೆಯಿಂದ. ಇದಕ್ಕೂ ಕೂಡ ಪರ ವಿರುದ್ಧ ಒಪಿನಿಯನ್ಸ್ ಬಂದಿದ್ವು. ಅದಕ್ಕೂ ಮುಂಚೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಟಿಪ್ಪು ಜಯಂತಿ ಕೂಡ ಆಚರಣೆ ಮಾಡಲಾಗಿತ್ತು. ಅದಕ್ಕೂ ಪರ ವಿರೋಧ ಇತ್ತು. ಸೊ ಟಿಪ್ಪು ಹೆಸರು ಬಂದಾಗೆಲ್ಲ ಅಷ್ಟರ ಮಟ್ಟಿಗೆ ಈ ರಾಜ್ಯದಲ್ಲಿ ಪರ ವಿರುದ್ಧ ಒಪಿನಿಯನ್ ಇದೆ. ಅಷ್ಟು ದೊಡ್ಡ ಪ್ರಮಾಣದ ಟಿಪ್ಪು ಪ್ರೇಮಿಗಳಿದ್ದಾರೆ, ಹಾಗೆ ಅದಕ್ಕಿಂತಲೂ ದೊಡ್ಡ ಪ್ರಮಾಣದ ಟಿಪ್ಪು ದ್ವೇಷಿಗಳು ಕೂಡ ಇದ್ದಾರೆ. ಹಾಗೆ ಮೊನ್ನೆ ಕೂಡ ಬೆಳಗಾವಿ, ಶಿವಮೊಗ್ಗ, ಹುಬ್ಬಳ್ಳಿ, ವಿಜಯಪುರ ಏರ್ಪೋರ್ಟ್ಗಳಿಗೆ ನಾಮಕರಣ ಮಾಡೋ ಬಗ್ಗೆ ವಿಧಾನಸಭೆಯಲ್ಲಿ ನಿರ್ಣಯ ತಗೊಳ್ಳಲಾಗಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅಬ್ಬಯ್ಯ ಪ್ರಸಾದ್ ಎದ್ದು ನಿಂತು ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ಸಚಿವ ಜಮೀರ್ ಅಹಮದ್ ಇದಕ್ಕೆ ಸಪೋರ್ಟ್ ಕೊಟ್ರು. ಟಿಪ್ಪುವಿನಂತಹ ಸ್ವಾತಂತ್ರ್ಯ ಹೋರಾಟಗಾರನ ಹೆಸರನ್ನ ಇಟ್ರೆ ಏನ್ ತಪ್ಪು ಅಂತ ಸಚಿವ ನಾಗೇಂದ್ರ ಕೂಡ ಧ್ವನಿಗೂಡಿಸಿದ್ರು. ಯಾವಾಗ ಸರ್ಕಾರದ ಸಚಿವರುಗಳಿಂದ ಈ ರೀತಿ ಟಿಪ್ಪು ಪರ ಬ್ಯಾಟಿಂಗ್ ನಡೆಯೋದು ಶುರುವಾಯಿತು, ಬಿಜೆಪಿಯ ಹಾಲಿ ಶಾಸಕರು, ಮಾಜಿ ಶಾಸಕರು, ವಿಪಕ್ಷ ನಾಯಕರೆಲ್ಲರೂ ಕೂಡ ಮುಗಿಬಿದ್ರು. ಸಿಟಿ ರವಿ ಅಂತೂ ಅಬ್ಬಯ್ಯ ಪ್ರಸಾದ್ ತಮ್ಮ ಮನೆಗೆ ಬೇಕಾದರೆ ಟಿಪ್ಪು ಹೆಸರನ್ನ ಇಟ್ಕೊಳ್ಳಿ ಅಂತ ಟೀಕೆ ಮಾಡಿದ್ರೆ, ಯತ್ನಾಳ್ ತಮ್ಮದೇ ಧಾಟಿಯಲ್ಲಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ರು. ಹಾಗಿದ್ರೆ ಟಿಪ್ಪು ಹೆಸರು ಯಾಕೆ ವಿವಾದ ಆಗುತ್ತೆ? ಅಷ್ಟಕ್ಕೂ ಮೈಸೂರಿಗೆ ಟಿಪ್ಪು ಕೊಡುಗೆ ಹೆಚ್ಚ, ಒಡೆಯರ್ ಕೊಡುಗೆ ಹೆಚ್ಚ? ಮೊದಲಿಗೆ ನಾವು ಟಿಪ್ಪು ಬಗ್ಗೆ ನೋಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿಚಾರವನ್ನ ನಾವು ನಿಮ್ಮ ಗಮನಕ್ಕೆ ತರಲೇಬೇಕಿದೆ. ಇತಿಹಾಸ ಇವತ್ತು ನಾವು ನೀವು ಅಂದ್ಕೊಂಡಿರೋ ರೀತಿ ಕೇವಲ ಐತಿಹಾಸಿಕವಾಗಿ ಉಳ್ಕೊಂಡಿಲ್ಲ. ಅದು ಧರ್ಮಕ್ಕೆ ತಗಲಾಕೊಂಡಿದೆ, ರಾಜಕೀಯಕ್ಕೆ ಸಿಕ್ಕಾಕೊಂಡಿದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನೆಗಳ ವಿಚಾರ ಆಗ್ಬಿಟ್ಟಿದೆ. ದುರಂತ ಅಂದ್ರೆ ಇತಿಹಾಸಕಾರರು ಕೂಡ ಡಿವೈಡ್ ಆಗಿದ್ದಾರೆ. ಕೆಲವರು ಈ ಸೈಡ್, ಕೆಲವರು ಆ ಸೈಡ್ ಹೋಗ್ಬಿಟ್ಟಿದ್ದಾರೆ. ಒಬ್ರೊಬ್ರದ್ದು ಒಂದೊಂದು ರೀತಿ ವಾದ. ಯಾವುದನ್ನು ಸರಿಯಾಗಿ ನಂಬೋಕೆ ಅಥವಾ ತಿರಸ್ಕರಿಸೋಕೆ ಆಧಾರಗಳು ಸರಿಯಾಗಿ ಸಿಗಲ್ಲ. ಇದನ್ನ ನಮ್ಮ ಜನರೇಷನ್ನ ದುರಂತ ಅನ್ಬೇಕು ಅಥವಾ ಇನ್ನೇನು ಅನ್ಬೇಕು ನೀವು ಯೋಚನೆ ಮಾಡಿ. ಟಿಪ್ಪು ವಿಚಾರದಲ್ಲೂ ಅದೇ ಆಗಿದೆ. ಕೆಲವರು ಟಿಪ್ಪುವನ್ನ ವಿಪರೀತ ಎನಿಸುವಷ್ಟು ವೈಭವೀಕರಣ ಮಾಡಿದ್ದಾರೆ, ಮತ್ತೆ ಕೆಲವರು ಆತನ ಕ್ರೂರ ಚಿತ್ರಣವನ್ನ ಮಾತ್ರ ಮುಂದಿಟ್ಟಿದ್ದಾರೆ. ಕೆಲವು ಇತಿಹಾಸಕಾರರ ಪ್ರಕಾರ ಟಿಪ್ಪು ಧಾರ್ಮಿಕ ಸಹಿಷ್ಣು, ಸ್ವಾತಂತ್ರ್ಯ ಹೋರಾಟಗಾರ, ಮೈಸೂರಿನ ಹುಲಿ. ಮತ್ತೆ ಕೆಲವರ ಪ್ರಕಾರ ಮತಾಂಧ, ಧರ್ಮ ವಿರೋಧಿ, ದೇಶದ್ರೋಹಿ, ಹಿಂದೂ ದ್ವೇಷಿ, ವಂಚಕ, ಕೊಲೆಗಾರ. ಹೀಗೆ ಟಿಪ್ಪು ವ್ಯಕ್ತಿತ್ವ, ಟಿಪ್ಪು ಆಡಳಿತ, ಟಿಪ್ಪು ಇತಿಹಾಸ ಅಂತ ಬಂದಾಗ ಕಂಪ್ಲೀಟ್ ತದ್ವಿರುದ್ಧ 2 ವರ್ಷನ್ ಕಣ್ಣಿಗೆ ಬೀಳುತ್ತೆ. ಬರೀ ವಿವಾದಗಳೇ ಸಿಗುತ್ತೆ. ಇತಿಹಾಸಕಾರನ ಬಿಡಿ, ನಾವೇ ಆರಿಸಿ ಕಳುಹಿಸಿದ ಸರ್ಕಾರಗಳಿಗೂ ಇದ್ರ ಬಗ್ಗೆ ಸ್ಪಷ್ಟವಾದ ಕ್ಲಾರಿಟಿ ಇಲ್ಲ ಅಂತ ಕಾಣುತ್ತೆ. ಕ್ಲಾರಿಟಿ ಪಡೆಯೋ ಪ್ರಯತ್ನನೂ ಅವ್ರು ಮಾಡಿಲ್ಲ. ಒಂದು ಸರ್ಕಾರ ಬಂದಾಗ ಟಿಪ್ಪು ಪುಣ್ಯಾತ್ಮ ಅಂತ ಜಯಂತಿ ಆಚರಿಸುತ್ತೆ, ಇನ್ನೊಂದು ಸರ್ಕಾರ ಬಂದು ಅದನ್ನು ಮತಾಂಧ ಅಂಥೇಳಿ ಪುಸ್ತಕದಿಂದಲೇ ತೆಗೆದು ಹಾಕ್ತಾರೆ. ಜಯಂತಿಗೆ ಮಾಡೋದು ದೂರದ ಮಾತು. ಕೋರ್ಟ್ ಟಿಪ್ಪು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ, ಆತ ರಾಜ ಅಷ್ಟೇ ಅಂತ ತೀರ್ಪು ಕೊಟ್ಟಿದೆ. ಭಾರತದ ರಾಷ್ಟ್ರಪಿತ ಅಂತ ಕರೆಸ್ಕೊಂಡಿರೋ ಮಹಾತ್ಮ ಗಾಂಧೀಜಿ ಅವ್ರು ಏನು ಹೇಳ್ತಾರೆ, ಟಿಪ್ಪು ಸರ್ವಧರ್ಮ ಸಹಿಷ್ಣು ಅಂತ ಯಂಗ್ ಇಂಡಿಯಾದಲ್ಲಿ ಲೇಖನ ಬರೆದಿದ್ರು ಅಂತ ಇನ್ನೊಂದಷ್ಟು ಇತಿಹಾಸಕಾರರು ಹೇಳ್ತಾರೆ. ಅದಾದ್ಮೇಲೆ ಸಿದ್ದರಾಮಯ್ಯ ತಮ್ಮ 2ನೇ ಅವಧಿಯಲ್ಲಿ ಟಿಪ್ಪು ಜಯಂತಿಯನ್ನು ಸರ್ಕಾರದ ಕಡೆಯಿಂದ ಆಚರಿಸಲ್ಲ ಅಂತೇಳಿ ಹಿಂದೆ ಸರಿತಾರೆ.
ಹೀಗೆ ರಾಜಕೀಯ ಪಕ್ಷಗಳಿಂದ ಹಿಡಿದು ಇತಿಹಾಸಕಾರರ ತನಕ ಎಲ್ಲರಿಗೂ ಟಿಪ್ಪು ಇತಿಹಾಸದ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಸ್ನೇಹಿತರೆ, ಟಿಪ್ಪು ಕಾಲದಲ್ಲಿ ಟಿಪ್ಪು ಏನೇನ್ ಮಾಡಿದ್ದ ಅನ್ನೋದು ಒಂದ್ ಕಡೆ ಆದ್ರೆ, ಆತನ ಕಾಲದಲ್ಲಿ ಮೈಸೂರು ರಾಜ್ಯಕ್ಕೆ ಕೊಡುಗೆ ಸಿಕ್ಕಿದ್ಯಾ ಇಲ್ವಾ ಅನ್ನೋದು ಕೂಡ ಮತ್ತೊಂದ್ ಕಡೆ. ಎರಡನ್ನ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಆತ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ ಅಂತ ನೋಡೋದಾದ್ರೆ, ಸಾಕಷ್ಟು ಇತಿಹಾಸಕಾರರು ಹೇಳೋ ಪ್ರಕಾರ ಟಿಪ್ಪು ಕಾಲದಲ್ಲಿ ಮೈಸೂರಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಅಂತ. ಮೈಸೂರಲ್ಲಿ ಆಧುನಿಕ ಕೃಷಿ ಪದ್ಧತಿಯ ಪರಿಚಯ ಮಾಡಿದ್ರು. ಮೈಸೂರು ರಾಜ್ಯಕ್ಕೆ ರೇಷ್ಮೆ ಪರಿಚಯ ಮಾಡಿದ್ದು ಕೂಡ ಟಿಪ್ಪು ಅಂತ ಹೇಳ್ತಾರೆ. ಕೇರಳದಲ್ಲಿ ಹೆಣ್ಮಕ್ಕಳ ಮೇಲುಡುಗೆ ತೊಡೋದಕ್ಕೆ ಕಂದಾಯ ಕೊಡಬೇಕಾಗಿತ್ತು. ಅಂದರೆ ಹೆಣ್ಮಕ್ಳು ತಮ್ಮ ಅಪ್ಪರ್ ಬಾಡಿಯನ್ನು ಕವರ್ ಮಾಡೋಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕಾಗಿತ್ತು. ಅದನ್ನು ಟಿಪ್ಪು ರದ್ದು ಮಾಡಿದ. ಬಟ್ಟೆ ಹಾಕೋಬೇಕು ಅಂತ ಹೇಳ್ದ. ಜೊತೆಗೆ ಕೈಗಾರೀಕರಣಕ್ಕೆ ಟಿಪ್ಪು ಒತ್ತು ಕೊಟ್ಟಿದ್ದು. ತಂಬಾಕು ಬೆಳೆಯೋದನ್ನು ಬ್ಯಾನ್ ಮಾಡಿದ್ದು. ಕಷ್ಟದ ಸಮಯದಲ್ಲಿ ರೈತರ ಕಂದಾಯಕ್ಕೆ ವಿನಾಯಿತಿ ಕೊಟ್ಟಿದ್ದು. ರೈತರಿಗೆ ಭೂಮಿಯ ಹಂಚಿಕೆ ಮಾಡಿದ್ದು. ವೇಶ್ಯಾವಾಟಿಕೆ ನಿಲ್ಲಿಸಿದ್ದು. ಇದೆಲ್ಲ ಟಿಪ್ಪು ಕೊಡುಗೆ ಅಂತ ಹೊಗಳಲಾಗುತ್ತೆ. ಜೊತೆಗೆ 1991ರಲ್ಲಿ ಅಬ್ದುಲ್ ಕಲಾಂ ಏನು ಹೇಳಿದ್ರು ಅಂದರೆ, ಭಾರತದ ಕ್ಷಿಪಣಿ ಮನುಷ್ಯ ಅಂತ ಕರೆಸ್ಕೊಂಡಿದ್ರಲ್ಲ ಅಬ್ದುಲ್ ಕಲಾಂ ಅವರು, ಟಿಪ್ಪುನೇ ವಿಶ್ವದ ಮೊದಲ ಯುದ್ಧ ರಾಕೆಟ್ ಅನ್ನ ಬಳಸಿದ್ದು. ಆ ಒಂದು ಯುದ್ಧ ಕಲೆಯ ಬೆಳವಣಿಗೆಗೆ ಟಿಪ್ಪು ಕೊಡುಗೆ ಇದೆ ಅಂತ ಕೂಡ ಹೇಳಿದ್ರು. ಆ ರಾಕೆಟ್ ಅನ್ನ ಲಂಡನ್ನ ರಾಯಲ್ ಆರ್ಟಿಲರಿ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಅದು ಕೂಡ ಇತಿಹಾಸದಲ್ಲಿ ದಾಖಲಾಗಿರೋ ವಿಚಾರ. ಸೇಮ್ ಟೈಮ್ ಟಿಪ್ಪುವಿನ ಆಡಳಿತ ಹಾಗೂ ಆತನ ಆಕ್ರಮಣ ಕುರಿತಂತೆ, ಧಾರ್ಮಿಕ ವಿಚಾರಗಳ ಕುರಿತಂತೆ ದೊಡ್ಡ ಆರೋಪಗಳಿವೆ. ಜೇಮ್ಸ್ ಅಕಿಲ್ಸ್ ಕಿಟ್ ಪ್ಯಾಟ್ರಿಕ್ ಹಾಗೆ ಬ್ರಿಟಿಲ್ ಬ್ಯಾಂಕ್, ಹಸನ್ ಚೆಟ್ಟಿ, ಹಬೀಬ್ ಸೇರಿ ಅನೇಕ ಇತಿಹಾಸಕಾರರು ಟಿಪ್ಪು ಒಬ್ಬ ಧರ್ಮಾಂಧ, ಆತ ಕ್ರೈಸ್ತ ಹಾಗೂ ಹಿಂದೂಗಳ ದ್ವೇಷಿಯಾಗಿದ್ದ ಅಂತ ಬರೆದಿದ್ದಾರೆ. ಆಗಿನ ಕಾಲದವರು ಹೆಚ್ಚಿನವರು ಇದರಲ್ಲಿ. ಅದರಲ್ಲೂ ಟಿಪ್ಪು ಸಮಕಾಲೀನ ಮಾರ್ಕ್ ವಿಲ್ಕ್ಸ್ ಅನ್ನೋ ಬ್ರಿಟಿಷ್ ಇತಿಹಾಸಕಾರ, ಟಿಪ್ಪು ಒಬ್ಬ ಧರ್ಮಾಂಧ ರಾಜ. ಗೋವಾ ಹಾಗೂ ಕೆನರಾ ಭಾಗದಲ್ಲಿ, ಅಂದರೆ ಇಂದಿನ ಕರ್ನಾಟಕ ಕರಾವಳಿ ಭಾಗದಲ್ಲಿ ಕ್ರಿಶ್ಚಿಯನ್ ಧರ್ಮ ಹೆಚ್ಚು ಹರಡ್ತಾ ಇದ್ದಿದ್ದಕ್ಕೆ ಟಿಪ್ಪು ಸಾಕಷ್ಟು ಕ್ರೋಧಗೊಂಡಿದ್ದ. ಹೀಗಾಗಿ ಆತ ಬ್ರಿಟಿಷರನ್ನ ಹಾಗೂ ಕೆನರಾ ಭಾಗದ ಜನರನ್ನ ಕಂಡ್ರೆ ಕುಜಿತಾ ಇದ್ದ. ಅವ್ರ ಮೇಲೆ ದಾಳಿ ಮಾಡಿ ಬಲವಂತವಾಗಿ ಮತಾಂತರ ಮಾಡ್ತಾ ಇದ್ದ. ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ಕಿದ್ರು ಅಂತ ಬ್ರಿಟಿಷ್ ಇತಿಹಾಸಕಾರ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಟಿಪ್ಪು ಕೊಡವರ ವಿಚಾರದಲ್ಲಿ ಹಾಗೂ ಕ್ರಿಶ್ಚಿಯನ್ರ ವಿಚಾರದಲ್ಲಿ ತುಂಬಾ ಕ್ರೂರವಾಗಿ ನಡ್ಕೊಂಡಿದ್ದ. ಶ್ರೀರಂಗಪಟ್ಟಣಕ್ಕೆ ದಿನಗಟ್ಟಲೆ ಅವ್ರನ್ನ ಹೀನಾಯವಾಗಿ ನಡೆಸ್ಕೊಂಡು ಬಂದಿದ್ದ. ಮೇಲುಕೋಟೆಯ ಜನರನ್ನ ಅಮಾನುಷವಾಗಿ ಮತಾಂತರ ಮಾಡಲಾಯಿತು, ಹತ್ಯಾಕಾಂಡ ಮಾಡಲಾಯಿತು ಅಂತ ಕೂಡ ಸ್ಥಳೀಯವಾಗಿ ಹಾಗೂ ವಿದೇಶಿ ಬರಹಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇವತ್ತಿಗೂ ಮೇಲುಕೋಟೆಯ ಬ್ರಾಹ್ಮಣ ಸಮುದಾಯ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡದೇ ಇರೋದಕ್ಕೆ ಟಿಪ್ಪು ಕ್ರೌರ್ಯವೇ ಕಾರಣ ಅಂತ ಹೇಳ್ತಾರೆ. ಏನು, ಟಿಪ್ಪು ಮಂಗಳೂರು ಹಾಗೂ ಕೊಡಗಿನ ಮೇಲೆ ಮಾಡಿದ ದಾಳಿಗೆ ಸಂಬಂಧಪಟ್ಟ ಹಾಗೆ ಟಿಪ್ಪು ಆಡಳಿತ ಅವಧಿಯಲ್ಲೇ ಶ್ರೀರಂಗಪಟ್ಟಣದ ಮಸೀದಿಯ ದಕ್ಷಿಣ ಗೋಡೆ ಮೇಲೆ ಅರೇಬಿಕ್ ಮತ್ತು ಪರ್ಷಿಯಾ ಭಾಷೆಯಲ್ಲಿ ಬರಹಗಳನ್ನು ಬರೆಯಲಾಗಿದೆಯಲ್ಲ, ಅದು ಸಾಕ್ಷಿ. ಅದರಲ್ಲಿರೋ ಸಾರಾಂಶ ಏನಿದೆ ಅದು ಟಿಪ್ಪು ಕೊಡವರ ಮೇಲೆ ಮತ್ತು ಮಂಗಳೂರಿನ ಜನರ ಮೇಲೆ ನಡ್ಕೊಂಡಂತಹ ಆ ಕ್ರೌರ್ಯದ ವರ್ತನೆಗೆ ಸಾಕ್ಷಿ ಅಂತ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಏನು ಬರೆಯಲಾಗಿದೆ ಹಾಗಾದ್ರೆ ಟಿಪ್ಪು ಕಾಲದ ಶ್ರೀರಂಗಪಟ್ಟಣದ ಮಸೀದಿಯ ಗೋಡೆಯ ಮೇಲಿನ ಅರೇಬಿಕ್ ಹಾಗೂ ಪರ್ಷಿಯನ್ ಬರಹಗಳಲ್ಲಿ ಅಂತ ನೋಡಿದ್ರೆ, ದೇವರು ಕಾಫಿರರ ಮೇಲೆ ದಾಳಿ ಮಾಡೋಕೆ ಅಪ್ಪಣೆ ಕೊಟ್ಟಿದ್ದರು ಹಾಗೂ ಅದರಲ್ಲಿ ಸೆರೆ ಸಿಕ್ಕ ಮಹಿಳೆಯರು ಮತ್ತು ಮಕ್ಕಳನ್ನ ಗುಲಾಮರನ್ನಾಗಿ ಮಾಡಲಾಯಿತು, ಅವರ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚಲಾಯಿತು ಅಂತ ಬರೆಯಲಾಗಿದೆ. ಶೃಂಗೇರಿ, ಶ್ರೀರಂಗಪಟ್ಟಣ, ನಂಜನಗೂಡು, ಮೇಲುಕೋಟೆ ಹಾಗೂ ಕೆಲವೊಂದಷ್ಟು ತಮಿಳುನಾಡು ದೇಗುಲಗಳಿಗೂ ದುಡ್ಡು ಕೊಟ್ಟು ಪೋಷಿಸಿದ್ದು ನಿಜ ಅಲ್ವಾ ಅನ್ನೋ ಪ್ರಶ್ನೆ ಕೇಳಲಾಗುತ್ತೆ. ಕೊಟ್ಟಿದ್ದು ನಿಜ. ಇತಿಹಾಸದಲ್ಲಿ ಆ ದೇವಸ್ಥಾನದ ರೆಕಾರ್ಡ್ಸ್ ಅಲ್ಲೂ ಕೂಡ ಅದು ದಾಖಲಾಗಿದೆ. ಆದರೆ ಇಲ್ಲಿ ಏನು ಆಂಗಲ್ ಇದೆ ಅಂತ ಹೇಳಿದ್ರೆ, ವಾದ ಏನಿದೆ ಅಂದರೆ, ಈ ದಾನ ದತ್ತಿ ಎಲ್ಲ ಕೊಡೋಕೆ ಶುರು ಮಾಡಿದ್ದು ಈತ ಈ ಮುಂಚಿನ ಕ್ರೌರ್ಯದ ವರ್ಷನ್ ಆದ ನಂತರ, ಅದೆಲ್ಲ ಕ್ರೌರ್ಯಗಳನ್ನು ಮಾಡಿ ಆದ ನಂತರ, ತನ್ನ ಜೀವನದಲ್ಲಿ ಒಂದಷ್ಟು ವಯಸ್ಸಾದ ನಂತರ ಒಂದಷ್ಟು ಬದಲಾವಣೆಗಳು ಆದವು ಅಂತ ಕೂಡ ಒಪ್ಪಿಕೊಳ್ಳಲಾಗತ್ತೆ. ಸತತ ಯುದ್ಧಗಳು ಹಾಗೂ ಹಾನಿಯಿಂದ ಕಂಗೆಟ್ಟು ಆತ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ ತನ್ನ ಸಾಮ್ರಾಜ್ಯದಲ್ಲಿ ಟಿಪ್ಪು ಅಂತ ಹೇಳಲಾಗುತ್ತೆ. ಟಿಪ್ಪು ಒಂದು ವೇಳೆ ಮತಾಂಧ ಆಗಿರಲಿಲ್ಲ ಅಂದಿದ್ರೆ, ಆತ ಕ್ರೂರ ಆಗಿರಲಿಲ್ಲ ಅಂದಿದ್ರೆ, ಟಿಪ್ಪುನ ಕೂಡ ಅವರಪ್ಪ ಹೈದರಾಲಿ ಇದ್ರಲ್ಲ, ಅವರಿಗೆ ಕಂಪೇರ್ ಮಾಡಿ ಸುಮ್ಮನೆ ಆಗ್ತಾ ಇದ್ರು, ಒಬ್ಬ ರಾಜ ಅಂತ ಸುಮ್ಮನೆ ಆಗ್ತಿದ್ರು. ಆದರೆ ಟಿಪ್ಪು ಮಾತ್ರ ವಿವಾದಕ್ಕೊಳಪಡೋಕೆ, ಹೈದರಾಲಿಗೆ ಯಾರು ಕೂಡ ಒಬ್ಬ ಧರ್ಮಾಂಧ, ಮತಾಂಧ, ಅನ್ಯ ಧರ್ಮೀಯರ ಮೇಲೆ ದಾಳಿ ಮಾಡಿದ್ರು ಹೈದರಾಲಿ ಅಂತ ಯಾರು ಹೇಳೋದಿಲ್ಲ. ರಾಜರನ್ನ ಬದಿಗಿಟ್ಟು ಅಧಿಕಾರ ತಗೊಂಡ್ರು ಅಂತ ಹೇಳ್ತಾರೆ ಬಿಟ್ರೆ, ಹೈದರಾಲಿ ಅವಧಿಯಲ್ಲಿ ಬೇರೆ ಧರ್ಮೀಯರನ್ನ ಹಿಂಸೆಗೊಳಪಡಿಸಲಾಯಿತು ಅಂತ ಅಷ್ಟು ಯಾರು ಟೀಕೆ ಮಾಡಲ್ಲ. ಹೈದರಾಲಿಯನ್ನ ಆ ರೀತಿ ದ್ವೇಷಿಸೋದಿಲ್ಲ. ಟಿಪ್ಪು ಮಾತ್ರ ವಿವಾದಕ್ಕೆ ಒಳಪಡೋಕೆ ಆತನ ಆಡಳಿತ ಅವಧಿಯ ವರ್ತನೆಗಳೇ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ. ಈಗ ಒಡೆಯರ್ ವಿಚಾರಕ್ಕೆ ಬರೋಣ. ಮೈಸೂರಿಗೆ ಒಡೆಯರ್ ಸಾಧನೆಗಳು ಅಂತ ಬಂದಾಗ ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ವಿವಾದ ಇಲ್ಲ. ಮೈಸೂರಿಗೆ ಸಿಕ್ಕಾಪಟ್ಟೆ ಕೊಡುಗೆಯನ್ನು ಕೊಟ್ಟರು, ಮಾದರಿ ರಾಜ್ಯವನ್ನ ಮಾಡೋಕೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ರು, ಸಿಕ್ಕಾಪಟ್ಟೆ ಅಭಿವೃದ್ಧಿ ಕೆಲಸಗಳು, ಕೃಷಿ, ವಿಜ್ಞಾನ ಕ್ಷೇತ್ರ,
ಅಥವಾ ಪ್ರಜಾಪ್ರಭುತ್ವದ ಮೊಳಕೆ ಒಡೆಯುವಲ್ಲಿ ಅವರು ಮಾಡಿದಂಥ ಒಂದಷ್ಟು ಪ್ರಯತ್ನಗಳು, ಸ್ಥಳೀಯ ಮಟ್ಟದಲ್ಲಿ ಜನಪ್ರತಿನಿಧಿಗಳ ಒಂದು ವ್ಯವಸ್ಥೆಯನ್ನು ತರೋ ವಿಚಾರದಲ್ಲಿ, ಸರ್ವಾಂಗೀಣ ಅಭಿವೃದ್ಧಿ, ಇಲ್ಲಿ ವಿದ್ಯುತ್ ತರೋದಾಗಿರ್ಬೋದು, ಕೈಗಾರಿಕೆಗಳ ಬೆಳವಣಿಗೆ ಆಗಿರ್ಬೋದು, ಅದ್ರ ಬಗ್ಗೆ ವಿಪರೀತ ಒಂದು ಕ್ರೆಡಿಟನ್ನು ಮೈಸೂರು ಒಡೆಯರ್ಗೆ ಕೊಡಲಾಗುತ್ತೆ. 2 ಟೀಕೆಯನ್ನು ಮಾಡಲಾಗುತ್ತೆ ಜನರಲ್ ಆಗಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ನಿಮಗೆ. ಒಂದು ಟೀಕೆ ಏನಂದ್ರೆ, ಹೌದ್ರಿ ಇವ್ರು ಯಾರನ್ನೂ ಎದುರು ಹಾಕೊಂಡೇ ಇಲ್ಲ, ಬ್ರಿಟಿಷರು ಬಂದರು, ಅವ್ರ ಜೊತೆ ಸೇರಿಕೊಂಡು ಬ್ರಿಟಿಷರ ಅಧೀನರಾಗಿರೋಕ್ಕೆ ಒಪ್ಕೊಂಡು ತಮ್ಮ ಅಧಿಕಾರವನ್ನು ಉಳಿಸ್ಕೊಂಡು ಒಂದಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯುದ್ಧ ಪರಂಪರೆ ಇವ್ರಿಗೆ ಇಲ್ಲವೇ ಇಲ್ಲ, ಇವ್ರು ಯಾವತ್ತೂ ಕೂಡ ಶಸ್ತ್ರ ತಗೊಂಡು ಫೈಟ್ ಮಾಡಿ ಆ ಥರದ್ದೇನು ಮಾಡೇ ಇಲ್ಲ. ಇವರು ಬ್ರಿಟಿಷರ ಪವರನ್ನು ಅವರು ರಾಣಿ ಅಂತ ಅವ್ರನ್ನ ಒಪ್ಕೊಂಡು ಅವ್ರ ಅಂಡರ್ನಲ್ಲಿ ಇದ್ದರು ಅನ್ನೋದು ಇವ್ರ ಮೇಲೆ ಒಂದು ಟೀಕೆ. ಇನ್ನೊಂದು, ಸಿಕ್ಕಾಪಟ್ಟೆ ಆಸ್ತಿ ಮಾಡ್ಕೊಂಡಿದ್ರು. ಇವತ್ತು ಕೂಡ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಇದೆ ಇವ್ರ ಫ್ಯಾಮಿಲಿಯವ್ರಿಗೆ, ಸರ್ಕಾರ ಎಲ್ಲ ವಾಪಸ್ ತಗೊಂಡ್ಮೇಲೂ ಕೂಡ. ಅದಕ್ಕಿಂತ ಮುಂಚೆ ಜಗತ್ತಿನ ಶ್ರೀಮಂತ ರಾಜರುಗಳಲ್ಲಿ ಒಡೆಯರ್ಗಳು ಒಬ್ಬರಾಗಿದ್ದರು ಅನ್ನೋ ಟೀಕೆಯನ್ನು ಕೂಡ ಮಾಡಲಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡೋಕ್ಕೆ ಒಡೆಯರ್ ಫ್ಯಾಮಿಲಿಯವರು ಆ ರಾಜಮನೆತನ ಹಾಕಿದ ಶ್ರಮವನ್ನು ಇತಿಹಾಸಕಾರರು ತಾಯಿ ಮಕ್ಕಳ ಸಂಬಂಧಕ್ಕೆ ಹೋಲಿಕೆ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಮೈಸೂರು ರಾಜ್ಯವನ್ನು ಅಲ್ಲಿರೋ ಜನರನ್ನು ಅವರು ಒಳ್ಳೇದು ಮಾಡಿದ್ದಾರೆ ಅಂತ. ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೂ ಬೇರೆಯದೇ ಸಾಲಿನಲ್ಲಿ ಬರ್ತಾರೆ. ಖುದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಂಥವರಿದ್ರೆ ದೇಶಕ್ಕೆ ಪ್ರಜಾಪ್ರಭುತ್ವನೇ ಬೇಕಾಗಿಲ್ಲ ಅಂತ ಹೇಳೋ ಮಟ್ಟಿಗೆ ಅವರು ಜನಾನುರಾಗಿ ಆಗಿದ್ರು ಅಂತ ಕೂಡ ಹೊಗಳಲಾಗುತ್ತೆ. ಸ್ನೇಹಿತರೆ, ನಾಲ್ವಡಿ ಅವ್ರ ಬಗ್ಗೆ ಒಂದೇ ಒಂದು ಸಾಲಲ್ಲಿ ತಿಳ್ಕೋಬೇಕು ಅಂದರೆ ಒಂದು ಘಟನೆ ಹೇಳ್ತೀವಿ ನೋಡಿ, ನಿಮಗೆ ಆಶ್ಚರ್ಯ ಆಗ್ಬೋದು. ಅರಮನೆಯಲ್ಲಿ ಜಾಸ್ತಿ ಕರೆಂಟ್ ಯೂಸ್ ಮಾಡದೆ ತಾವೇ ಖುದ್ದಾಗಿ ಹೋಗಿ ಲೈಟ್ ಆಫ್ ಮಾಡ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಅವರು ಆಡಳಿತ ನಡೆಸ್ತಾ ಇದ್ರು. ಜನರ ತೆರಿಗೆ ದುಡ್ಡಲ್ಲಿ ಕರೆಂಟ್ ಉರಿತಿರೋದು ಅರಮನೆಯಲ್ಲಿ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಿದ್ರಂತೆ. ಒಂದು ರೀತಿ ಜನರಿಗೋಸ್ಕರ ಬದುಕಿದ ರಾಜ ಅಂತ ಅವ್ರನ್ನ ಗುರುತಿಸಲಾಗುತ್ತೆ. ಅವರು ಕೊಟ್ಟ ಕೊಡುಗೆಗಳನ್ನು ಒಂದೇ ಉಸಿರಲ್ಲಿ ಹೇಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಬಂದು ಇಷ್ಟು ವರ್ಷ ಆಗಿದೆ, ಹೇಳ್ಕೊಳ್ಳೋಕೆ ನಾವು ಸರಿಯಾದ ಒಂದು ಡ್ಯಾಮ್ ಕಟ್ಟಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ. ಆದರೆ 38-39 ವರ್ಷಗಳ ಅವರ ಅವಧಿಯಲ್ಲಿ ಮೈಸೂರು ರಾಜ್ಯದಲ್ಲಿ ಅವರು ಮಾಡಿದ ಸಾಧನೆ, ಅವರು ಮೈಸೂರು ರಾಜ್ಯವನ್ನು ಚೇಂಜ್ ಮಾಡಿದ ರೀತಿ ಪದಗಳಲ್ಲಿ ಹೇಳೋದು ಕಷ್ಟ. ಸರ್ವಾಂಗೀಣ ಅಭಿವೃದ್ಧಿ ಅಂತ ಏನು ಕರೀತಾರೆ ಅದು ಆಗಿತ್ತು ಅವ್ರ ಟೈಮ್ನಲ್ಲಿ. ಭಾರತದಲ್ಲೇ ದಕ್ಷಿಣ ಏಷ್ಯಾದಲ್ಲೇ ಮುಂದುವರಿದ ಭೂಪ್ರದೇಶ ಆಗಿತ್ತು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಟೈಮ್ನಲ್ಲಿ. ನೀರಾವರಿಯನ್ನು ತಗೊಂಡ್ರೆ ರಾಜ್ಯದ ತುಂಬ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ಮಾರಿ ಕಣಿವೆ ಕಟ್ಟಿಸಿದ್ರು. ಇವತ್ತಿಗೂ ಅದರ ಉಪಯೋಗ ಇದೆ. KRS ಡ್ಯಾಮ್ ಕಟ್ಟಿಸಿದ್ರು. ಇದನ್ನು ಕಟ್ಟೋಕ್ಕಂತೂ ಮನೆಯ ಚಿನ್ನವನ್ನು ಕೂಡ ಅಡ ಇಟ್ಟಿದ್ರು. ಶಿಂಷಾದಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸಿದ್ರು. ಏಷ್ಯಾದಲ್ಲೇ ಇವರ ಕೃಪೆಯಿಂದ ಬೆಂಗಳೂರಲ್ಲಿ ಕರೆಂಟ್ ಹೊತ್ತಿತ್ತು. ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆ, ಬೆಂಗಳೂರಿನ ಸಾಬೂನು ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ, ಮಂಡ್ಯದಲ್ಲಿ ಶುಗರ್ ಫ್ಯಾಕ್ಟರಿ, ಮೈಸೂರು ಪೇಪರ್ ಮಿಲ್, ಮಂಗಳೂರಲ್ಲಿ ಹಂಚು ಕಾರ್ಖಾನೆ, ಶಹಾಬಾದಲ್ಲಿ ಸಿಮೆಂಟ್ ಫ್ಯಾಕ್ಟರಿ, ಮೈಸೂರಿನ ಮರ ಮತ್ತು ಬಣ್ಣದ ಕಾರ್ಖಾನೆ, ಕೊಡಗಲ್ಲಿ ಕಾಫಿ ಸಂಶೋಧನಾ ಕೇಂದ್ರ, ಮಿಂಟೋ ಕಣ್ಣಿನ ಆಸ್ಪತ್ರೆ, ಹೀಗೆ ನೂರಾರು ಸಂಸ್ಥೆಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವಧಿಯಲ್ಲಿ ಮಾಡಲಾಯಿತು. ಒಂದು ಡೆಮೊಕ್ರೆಟಿಕ್ ಗೌರ್ಮೆಂಟ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗದಿರೋಷ್ಟು ಕೆಲಸವನ್ನು ಇವರು ತಮ್ಮ ಒಂದು ಅವಧಿಯಲ್ಲಿ ಮಾಡಿದ್ರು. ಶಿಕ್ಷಣ ಕ್ಷೇತ್ರಕ್ಕೆ ತಗೊಂಡ್ರೆ ಮೊದಲ ಬಾರಿಗೆ ಶಿಕ್ಷಣ ವಂಚಿತ ಸಮುದಾಯಗಳಿಗೆ ಅಂದರೆ ಬುಡಕಟ್ಟು ಗಿರಿಜನರಿಗೂ ಸ್ಕೂಲ್ ಕಟ್ಟಿಸಿದ್ರು. ಈ ಕಡೆ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಿದ್ರು. ಮೈಸೂರಲ್ಲಿ ಯೂನಿವರ್ಸಿಟಿನೇ ಎದ್ದು ನಿಲ್ತು. ಮೈಸೂರು ಬ್ಯಾಂಕ್, ಬೆಂಗಳೂರಲ್ಲಿ ಟೌನ್ ಹಾಲ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಕೃಷಿ ಶಾಲೆಗಳನ್ನು ಕಟ್ಟಿದ್ರು. ಒಂದಲ್ಲ ಎರಡಲ್ಲ 7,000 ಸಾಕ್ಷರತಾ ಕೇಂದ್ರಗಳು, 770 ಫ್ರೀ ಆಸ್ಪತ್ರೆಗಳು, 800 ಸ್ಕೂಲ್ಗಳು. ಹೇಳ್ತಾ ಹೋದರೆ 40 ವರ್ಷಗಳ ಅವಧಿಯಲ್ಲಿ ಒಂದು ದೊಡ್ಡ ಪುಸ್ತಕವನ್ನೇ ತಿರುಗಿ ಹಾಕ್ತಾ ಹೋಗಬೇಕಾಗುತ್ತೆ. ಅಷ್ಟು ಕೆಲಸ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅಷ್ಟು ಮಾತ್ರ ಅಲ್ಲ, ಅವರೊಂಥರ ಸಮಾಜ ಸುಧಾರಕರು ಕೂಡ ಆಗಿದ್ರು. ದೇವದಾಸಿ ಪದ್ಧತಿಯನ್ನು ತೆಗೆದು ಹಾಕಿದ್ರು. ಗೆಜ್ಜೆ ಪೂಜೆ ಪದ್ಧತಿಯನ್ನು ತೆಗೆದ್ರು. ವೇಶ್ಯಾವೃತ್ತಿ ತಡೆಗಟ್ಟೋಕೆ ಕ್ರಮ ತಗೊಂಡ್ರು. ವಿಧವಾ ಮರು ವಿವಾಹ, ಸ್ತ್ರೀಯರಿಗೆ ಕಂಪಲ್ಸರಿ ಎಜುಕೇಷನ್, ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ, ಇದೆಲ್ಲವೂ ಕೂಡ ಸ್ವಾತಂತ್ರ್ಯಕ್ಕಿಂತ ಮುಂಚೆ ರಾಜರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೂರದೃಷ್ಟಿಯ ಹೆಜ್ಜೆಗಳಾಗಿದ್ವು. ಮೈಸೂರು ಅರಸೀಕೆರೆ ನಡುವೆ, ಬೆಂಗಳೂರು ಚಿಕ್ಕಬಳ್ಳಾಪುರ ನಡುವೆ, ಚಿಕ್ಕಜಾಜೂರು ಚಿತ್ರದುರ್ಗ ನಡುವೆ, ನಂಜನಗೂಡು ಚಾಮರಾಜನಗರ ನಡುವೆ, ತರೀಕೆರೆ ನರಸಿಂಹರಾಜಪುರ, ಈ ರೀತಿ ಸಾಕಷ್ಟು ನಗರಗಳ ನಡುವೆ ರೈಲ್ವೆ ಮಾರ್ಗವನ್ನು ಹಾಕಿಸಿದ್ರು. ಮೈಸೂರು ರಾಜ್ಯದಲ್ಲಿ ಸಾವಿರಾರು ಮೈಲಿಗಳು ರಸ್ತೆಗಳಾದವು. ಈ ರೀತಿ ಇವರ ಅವಧಿಯ ಸಾಧನೆ ಹೇಳೋಕೆ ಎಪಿಸೋಡ್ ಸಾಕಾಗಲ್ಲ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ mastmaga.com ಲೀಡರ್ ಸರಣಿಯಲ್ಲಿ ಇವ್ರ ಬಗ್ಗೆ ಪ್ರತ್ಯೇಕ ವರದಿಯನ್ನು ಮಾಡಿದ್ದೀವಿ. ಅದನ್ನು ನೀವು ಚೆಕ್ ಮಾಡ್ಬೋದು. ಈ ವಿಡಿಯೋ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ಅವರ ಲಿಂಕನ್ನು, ಆ ವಿಡಿಯೋ ಲಿಂಕನ್ನು ತೋರಿಸ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಆ ವರದಿಯನ್ನು ಚೆಕ್ ಮಾಡ್ಬೋದು. ಆದರೆ ಇಷ್ಟೆಲ್ಲ ಸಾಧನೆಗಳ ನಡುವೆ ಅವ್ರ ಮೇಲಿರೋ ಟೀಕೆ ಎರಡೇ ಆಗಲೇ ಹೇಳಿದ ಹಾಗೆ. ಒಂದು, ಅವರು ಬ್ರಿಟಿಷರ ದಾಸ್ಯವನ್ನು ಒಪ್ಪಿಕೊಂಡು ಅಧೀನ ರಾಜರಾಗಿ
ಆಗಿರೋಕೆ ಒಪ್ಕೊಂಡಿದ್ರು. ಹಾಗಾಗಿ ಅವರಿಗೆ ಬಹಳ ಏನು ತಲೆಬಿಸಿ ಇರಲಿಲ್ಲ ರಕ್ಷಣೆ ವಿಚಾರದಲ್ಲಿ ಅಂತ ಒಂದು. ಇನ್ನೊಂದು, ಆಗಿನ ಕಾಲದಲ್ಲಿ ಅವರು ವಿಶ್ವದ ಅತ್ಯಂತ ಶ್ರೀಮಂತ ರಾಜರುಗಳಲ್ಲಿ ಒಂದಾಗಿದ್ರು, ರಾಜಮನೆತನಕ್ಕೂ ಕೂಡ ಸಿಕ್ಕಾಪಟ್ಟೆ ಆಸ್ತಿ ಮಾಡಿಕೊಂಡ್ರು ಅನ್ನೋದು ಇವೆರಡು ಟೀಕೆಯನ್ನು ಮೈಸೂರು ಒಡೆಯರ್ ಫ್ಯಾಮಿಲಿಯವ್ರ ಮೇಲೆ ಮಾಡಲಾಗುತ್ತೆ. ಜೊತೆಗೆ ಸ್ವಾತಂತ್ರ್ಯ ಹೋರಾಟ ಅಂತ ಬಂದಾಗ ಸ್ನೇಹಿತರೆ, ಭಾರತದ ಕಲ್ಪನೆಯಲ್ಲಿ ಭಾರತ ಒಂದು ರಾಷ್ಟ್ರ, ಪರಕೀಯರು ಮತ್ತು ಭಾರತೀಯರು ಅನ್ನೋ ಕಲ್ಪನೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಮಾಡಿದವರಲ್ಲಿ ಯಾರೆಲ್ಲ ಬರ್ತಾರೆ ಯಾರೆಲ್ಲ ಬರಲ್ಲ ಅನ್ನೋದ್ರ ಬಗ್ಗೆ ವಿವಾದ ಇದೆ. ಅದು ಟಿಪ್ಪು ಸುಲ್ತಾನ್ ಆಗಿರ್ಬೋದು. ಟಿಪ್ಪು ಸುಲ್ತಾನ್ ಭಾರತೀಯರು ಮತ್ತು ಪರಕೀಯರು ಅನ್ನೋ ಅರ್ಥದಲ್ಲಿ ಫ್ರೀಡಮ್ ಫೈಟರ್ ಅಲ್ಲ, ಅದನ್ನು ಕೋರ್ಟ್ ಕೂಡ ಹೇಳಿದೆ. ಅವರು ಮೈಸೂರು ಪ್ರಾಂತ್ಯ ಇತ್ತಲ್ಲ ಅವ್ರದ್ದು, ಅವರ ಒಂದು ರಾಜ್ಯ ಇತ್ತಲ್ಲ, ಅದರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ರು. ತನ್ನ ರಾಜ್ಯವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಡಿದ್ರು. ಬೇರೆ ಕಡೆ ಭಾರತದ ಇತರ ಭಾಗಗಳಲ್ಲಿ ಬ್ರಿಟಿಷರು ಅಥವಾ ಯಾರೇ ಇದ್ರೂ ಕೂಡ ಅವ್ರಿಗೂ ಅಷ್ಟೊಂದು ತಲೆಬಿಸಿ ಇರಲಿಲ್ಲ. ತನ್ನ ರಾಜ್ಯ, ತನ್ನ ಅಕ್ಕಪಕ್ಕದಲ್ಲಿ ತನ್ನ ರಾಜ್ಯದ ರಕ್ಷಣೆಗೆ ಏನು ಬೇಕು ಅದನ್ನು ಅವರು ಆ ರೀತಿ ಮಾಡಿದ್ರು. ಅದು ಟಿಪ್ಪುಗೆ ಮಾತ್ರ ಅಲ್ಲ, ಟಿಪ್ಪು ಕಾಲದ ಇನ್ನೂ ಹಲವಾರು ಭಾರತದ ರಾಜ ರಾಣಿಯರೇನಿದ್ದಾರೆ ಅವರು ರಾಜ್ಯಕ್ಕೋಸ್ಕರ ಫೈಟ್ ಮಾಡಿದ್ರು ಬ್ರಿಟಿಷರ ವಿರುದ್ಧ. ಅವರೆಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಹಿಂದೂ ರಾಜರುಗಳಿಗೂ ಕೂಡ ಇದೇ ಲಾಜಿಕ್ ಅನ್ವಯ ಆಗುತ್ತೆ. ಬ್ರಿಟಿಷರ ವಿರುದ್ಧ ಸಮಗ್ರವಾಗಿ ನಾವು ಸ್ವಾತಂತ್ರ್ಯ ಹೋರಾಟ ಮಾಡ್ತೀವಿ. ಭಾರತ ಒಂದು ಇಡಿಯಾಗಿ ದೇಶ, ರಾಜ ಸಂಸ್ಥಾನಗಳೆಲ್ಲ 500 ಚಿಲ್ಲರೆ ಇದ್ವಲ್ಲ, ಅದ್ರ ಪರ ಹೋರಾಟದ ಬಗ್ಗೆ ನಾವು ಹೇಳ್ತಿಲ್ಲ. ಭಾರತ ಒಂದು ಅಖಂಡ ದೇಶ, ಇದರ ಪರವಾಗಿ ಸ್ವಾತಂತ್ರ್ಯ ಹೋರಾಟ, ಇದೆಲ್ಲ ಆಮೇಲೆ ಬಂದಂತಹ ಪರಿಕಲ್ಪನೆಗಳು. ಹೆಚ್ಚಿನ ಅಂದಿನ ಕಾಲದ ರಾಜರು ಈ ಟಿಪ್ಪು ಥರಾನೇ ತಮ್ಮ ತಮ್ಮ ರಾಜ್ಯಗಳ ರಕ್ಷಣೆಗೆ ಹೋರಾಡಿದ್ದು ಅನ್ನೋದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಕ್ಲಿಯರ್ ಆಗಿ ಹೇಳಲೇಬೇಕಾಗತ್ತೆ. ಇದ್ರ ಬಗ್ಗೆ ಇಲ್ಲಾಂದರೆ ಒಂದಷ್ಟು ಜನ ಈ ಕಡೆ ಒಂದಷ್ಟು ಜನ ಈ ಕಡೆ ಜೈ 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 ಥೂ 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 ಅಂತ ಹೇಳ್ಕೊಂಡು ಜಗಳ ಮಾಡ್ತಾನೆ ಇರ್ತಾರೆ. ಈಗಲೂ ಕೂಡ ಅಷ್ಟೇ, ಒಂದು ಎಪಿಸೋಡ್ನಲ್ಲಿ ಎಷ್ಟು ಕ್ಲಾರಿಟಿ ಕೊಡ್ಬೋದು, ಎಷ್ಟು ಇನ್ಫಾರ್ಮೇಷನ್ ಕೊಡ್ಬೋದು ಅಷ್ಟು ಪ್ರಯತ್ನವನ್ನು ನಾವು ಪಟ್ಟಿದ್ದೀವಿ. ಇದಕ್ಕೂ ಕೂಡ ತುಂಬ ಜನ ಜೈ 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 ಥೂ 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 ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಚೇಂಜ್ ಮಾಡೋದು ಬಹಳ ಕಷ್ಟ. ಸಮಾಜದಲ್ಲಿ ಜನರಿಗೆ ಸಮಚಿತ್ತವನ್ನು, ಬ್ಯಾಲೆನ್ಸ್ಡ್ ಸ್ಟೇಟ್ ಆಫ್ ಮೈಂಡನ್ನು ತರೋದು ತುಂಬ ಡಿಫಿಕಲ್ಟ್ ಕೆಲಸ. ಯಾಕಂದರೆ ಎಮೋಷನ್ಗಳು, ಭಾವನೆಗಳೇ ಜನರನ್ನು ಆಳ್ತಿರುವಂತಹ ದಿನಗಳಲ್ಲಿ ನಾವಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.